ಆದ್ರೆ ಪರಮಾತ್ಮ ಮೆಚ್ಚಂಗಿಲ್ಲ. ಭಗವಂತ ನಿನ್ನ ರೂಪವನ್ನು ನೋಡೋದಿಲ್ಲಮ್ಮ, ನಿನ್ನ ಸೌಂದರ್ಯವನ್ನು ನೋಡೋದಿಲ್ಲ. ಭಗವಂತ ಏನು ನೋಡ್ತಾನಂತಂದ್ರೆ ನಿನ್ನ ಪರಿಶುದ್ಧವಾದ ಹೃದಯವನ್ನು ಮಾತ್ರ ನೋಡುತ್ತಾನೆ. ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗಣೆ ಮುಕ್ತಿಯ ನೊಲಿದೀವ ನೀಶನು. ನೋಡ್ರಿ, ಆ ರೀತಿಯೊಳಗ ಹೆಣ್ಣು ಮಗಳು ಮಣಿಯೊಳಗ ಗಂಡನಿಗೆ ಧರ್ಮ ಪತ್ನಿ ಆಗಿರಬೇಕು. ಬರೀ ಹೆಂಡತಿ ಆಗೋದಷ್ಟೇ ಅಲ್ಲ, ಧರ್ಮ ಪತ್ನಿ ಆಗಿರಬೇಕು. ಧರ್ಮ ಪತ್ನಿ ಅಂತ ಯಾರಿಗಂತಾರ್ರಿ? ನಮ್ಮ ತಾಯಂದಿರು ಅಂತಾರೆ, ನಮ್ಗೆ ಅಂತಾರ್ರಿ ಸ್ವಾಮಿ. ಧರ್ಮ ಪತ್ನಿ ಅಂತ ಯಾರಿಗಂತಾರಂದ್ರೆ ನಮಗೆ ಅಂತಾರ್ರಿ. ಯಾರಿಗೆ ಧರ್ಮ ಪತ್ನಿ ಅಂತಾರಂತಂದ್ರೆ ಯಾವ ಹೆಣ್ಣು ಮಗಳು ತನ್ನ ಗಂಡನನ್ನ ಧರ್ಮದ ದಾರಿಯೊಳಗೆ ನಡೆಸ್ತಾಳಲ್ಲ, ಆ ಹೆಣ್ಣು ಮಗಳಿಗೆ ಧರ್ಮ ಪತ್ನಿ ಅಂತ ಕರಿಬೇಕು. ಧರ್ಮ ಪತ್ನಿ ಅಂತ ಕರಿಬೇಕು. ಹಂಗ ಮನುಷ್ಯ ಸಂತೋಷದಿಂದ ಇರಬೇಕಾಗಿತ್ತು ಅಂತಂದ್ರೆ, ಶಾಂತಿ ನೆಮ್ಮದಿಯಿಂದ ಇರಬೇಕಾಗಿತ್ತು ಅಂತಂದ್ರೆ, ನಮ್ಮ ಮನೆಯೊಳಗೆ ಏನದಲ್ಲ ಅದರೊಳಗೆ ತೃಪ್ತಿಯಿಂದ ಇದ್ದು ಬಿಡೋದು. ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿ ಪ್ರೀತಿಯಿಂದ ಮಾತಾಡ್ಕೋಂತ ಅದೇ ಸ್ವರ್ಗ. ನಾವು ಎಲ್ಲೋ ಸ್ವರ್ಗ ಎಲ್ಲೋ ನರಕ ಇಲ್ಲ. ಮಣಿಯೊಳಗೆ ಯಾವತ್ತೂ ಗಂಡ ಹೆಂಡತಿ ಮಕ್ಕಳು ಜಗಳಾಡ್ಕೋಂತ ಬಡದಾಡ್ಕೋಂತ ಅದ್ರ ಮೂವತ್ತು ಅಕ್ಕಾಡಿ ಇದ್ರ ಮೂವತ್ತು ಅಕ್ಕಾಡಿ ಹಿಂಗಿತ್ತು ಅಂದ್ರೆ ನರಕ ಬೇರೆ ಯಾವುದಂತೀರಿ? ಅದ ನರಕ. ಮತ್ತೇನು? ದಿವಸ ಮನ್ಯಾಗ ಹೆಂಡತಿ ಅಳ್ಳೋದು, ಮಕ್ಕಳು ಅಳ್ಳೋದು, ಬಂದವ್ರು ಅಳ್ಳೋದು, ಮೂತಿ ದಮ್ಮು ಮಾಡ್ಕೊಂಡು ಕುಂಡ್ರೋದು, ಗಂಡ ಮಾತಾಡ್ಸಿರ ಹೆಂಡತಿ ಮಾತಾಡಂಗಿಲ್ಲ, ಹೆಂಡತಿ ಮಾತಾಡ್ಸಿರ ಗಂಡ ಮಾತಾಡಂಗಿಲ್ಲ. ಹಿಂಗಿತ್ತು ಅಂತಂದ್ರೆ ನರಕ ಅಂದ್ರೆ ಅದ ಅಂತ ತಿಳ್ಕೋಬೇಕು. ಮತ್ತಿನ್ನು ಸ್ವರ್ಗ ಅಂತಂದ್ರೆ ಹೊರಗಿಂದ ಗಂಡ ಮನ್ಯಾಗ ಬಂದ ಅಂತಂದ್ರೆ ಹೆಂಡತಿ ಗಂಡನ ನೋಡಿ ಒಂದ್ಸಾರಿ ಸುಮ್ಮನೆ ನಕ್ಕು ಬಿಡೋದು. ಈಗ ಬಂದಿರೇನ್ರಿ, ಬರ್ರಿ ಚಾ ಮಾಡಲಿ ನಾಷ್ಟ ಮಾಡಲಿ, ಇಬ್ಬರು ಕೂಡಿ ಕುತ್ಕೊಂಡು ಚಂದ ಮಾತಾಡಿ ಮಕ್ಕಳು ಕರ್ಕೊಂಡು ನಗಚರಿಕೆ ಆಡ್ಕೋಂತ ನಾವೇನು ಇರ್ತೀವಲ್ಲ, ನಿಜವಾಗಿ ಅದೇ ಸ್ವರ್ಗ, ಅದೇ ಸಂಪತ್ತು, ಅದೇ ಸಂತೋಷ. ಅದಕ್ಕಿಂತ ಜಗತ್ತಿನೊಳಗೆ ದೊಡ್ಡ ಸಂತೋಷ ಯಾವುದೂ ಇಲ್ಲ. ಬೇಕಾದ್ರೆ ನಿಮ್ಮ ಮನೆಯೊಳಗೆ ತೆರೆಸರಾಗ ಕಿಲೋ ಗಂಟ್ಲೆ ಬಂಗಾರ ಅದಾವ, ಕಟ್ಟು ಗಂಟ್ಲೆ ನೋಟ್ ಅದಾವ, ಸಂತೋಷ ಕೊಡ್ತಾವೇನ್ರಿ? ಅವು ಕೊಡೋದಿಲ್ಲ. ಬೇಕಾದಂಗೆ ಬೇಕಾದ್ರೆ ರಾತ್ರಿ ಎದಿ ಮ್ಯಾಗ ಇಟ್ಕೊಂಡು ಮಕ್ಕೋರಿ ಅವನು ಸಂತೋಷ. ಇನ್ನೂ ಅದು ಮನ್ಯಾಗಿದ್ರೆ ದೊಡ್ಡ ಚಿಂತಿನ ರೀ. ಸುಮ್ಮನೆ ಬ್ಯಾಂಕ್ನಾಗ ಅದು ಇಟ್ಟು ಬಂದ್ರೂ ಅದು ಚಿಂತಿನ ಹಾಳಾಗಬಾರ್ದಂತ. ಸಂಪತ್ತು ದುಃಖವನ್ನು ಕೊಟ್ಟೀತೆ ವಿನಃ ಯಾರಿಗೂ ಸುಖವನ್ನು ಕೊಟ್ಟಿಲ್ಲ. ನಮ್ಮ ತಿಳುವಳಿಕೆ ಏನಂದ್ರೆ ರೊಕ್ಕ ಇದ್ರೆ, ಆಸ್ತಿ ಇದ್ರೆ, ಸಂಪತ್ತಿದ್ರೆ ನಾವು ಸಂತೋಷದಿಂದ ಇರ್ತೀವಂತ ನಮ್ಮ ಮನಸ್ಸಿನಾಗ ಹಂಗಾಗ್ಯದ. ಒಂದು ವೇಳೆ ಹಂಗೆ ಇತ್ತು ಅಂತಂದ್ರೆ ಒಬ್ಬೊಬ್ರು ಇರ್ತಾರೆ ನೋಡ್ರಿ. ಈ ಭಿಕ್ಷುಕ ಇದ್ದವ, ಒಬ್ಬ ಭಿಕ್ಷುಕ ಈ ದೇಶದ ಸಾಮ್ರಾಟನಾಗಬೇಕಂತಾನ. ಎದರ ಸಲುವಾಗಿ? ಸಂತೋಷ ಇರೋ ಸಲುವಾಗಿ. ಒಬ್ಬ ಭಿಕ್ಷುಕ ಬೇಡ್ಕೊಂತ ದುಡ್ಡು ಮಾಡಿ ದೊಡ್ಡವನಾಗಿ ಈ ದೇಶದ ಸಾಮ್ರಾಟನಾಗಬೇಕಂತಾನ. ಎದರ ಸಲುವಾಗಿ? ಸಂತೋಷದಿಂದ ಇರೋ ಸಲುವಾಗಿ. ಒಂದು ವೇಳೆ ಈ ದೇಶದ ಚಕ್ರವರ್ತಿ ಆಗುವುದರಲ್ಲಿ ಸಂತೋಷ ಇತ್ತಂದ್ರೆ, ಈ ದೇಶದ ಸಾಮ್ರಾಟನಾಗುವುದರಲ್ಲಿ ಸುಖ ಇತ್ತು ಅಂತಂದ್ರೆ, ಇದ್ದದ್ದ ಕರೆ ಆಗಿತ್ತು ಅಂತಂದ್ರೆ, ಈ ದೇಶದ ದೊಡ್ಡ ಸಾಮ್ರಾಟನಾಗಿರತಕ್ಕಂಥ ಬುದ್ಧ ಆ ಸಾಮ್ರಾಟವನ್ನು ಬಿಟ್ಟು ಬಂದಲ್ಲಪ್ಪ, ಭಿಕ್ಷುಕ ಆದಲ್ಲ, ಸಂತೋಷದ ಸಲುವಾಗಿ. ಈ ದೇಶದ ಶ್ರೇಷ್ಠ ಒಬ್ಬ ಚಕ್ರವರ್ತಿ ಸಾಮ್ರಾಟ ಬುದ್ಧ ಸಂತೋಷದ ಸಲುವಾಗಿ ಇಡೀ ರಾಜ್ಯವನ್ನು ಬಿಟ್ಟು ಭಿಕ್ಷುಕ ಆದ. ಇದರ ಸಲುವಾಗಿ ನೆಮ್ಮದಿಯಿಂದ ಇರುವ ಸಲುವಾಗಿ. ಒಂದು ವೇಳೆ ಸಂಪತ್ತಿನಲ್ಲಿನೇ ಸುಖ ಇದ್ದದ್ದ ನಿಜ ಆಗಿತ್ತು ಅಂತಂದ್ರೆ, ಸಿ.ಜೆ. ರಾವ್ ಅವರು ಮೊನ್ನೆ ನೀವೆಲ್ಲ ನೋಡಿರಿ ಟಿ ವಿಯೊಳಗೆ, ಯಾಕೆ ಗುಂಡು ಹಾಕೊಂಡು ಸಾಯ್ಬೇಕಾಗಿತ್ತು? ನೀವೆಲ್ಲ ಟಿ ವಿಯೊಳಗೆ ನೋಡಿರಲ್ಲ. ಸಿ.ಜೆ. ರಾವ್ ಅವರು ಭಾಳ ದೊಡ್ಡ ಆಸ್ತಿವಂತರು. ಅವರಿಗೆ
ಸಾವಿರ ಸಾವಿರ ಕೋಟಿ ರೂಪಾಯಿ ಅದ, ದೊಡ್ಡ ಕಂಪನಿ ಅದ, ಕೋಟಿ ರೂಪಾಯಿ ಕಿಮ್ಮತ್ತಿನ ಕಾರುಗಾಡಿಗಳ ನೂರಾರು ಅದಾವ ಅವ್ರಿಗೆ. ಇಷ್ಟೆಲ್ಲ ಇದ್ರೂ ಕೂಡ ಅವ್ರೇನಂತಂದ್ರ ಆತ್ಮಹತ್ಯೆಗೆ ಶರಣರಾದರು. ಯಾಕೆ? ಸಂಪತ್ತು, ಈ ಸಿರಿವಂತಿಕೆ ನಮಗೆ ಸಂತೋಷ ಸುಖ ಕೊಟ್ಟಿತ್ತು ಅಂತಂದ್ರೆ ಯಾಕೆ ಅವ್ರು ಹಂಗೆ ಮಾಡಬೇಕಾಗಿತ್ತು? ಅಥವಾ 12ನೇ ಶತಮಾನದಲ್ಲಿ ನೋಡ್ರಿ, ಕಾಶ್ಮೀರ ದೇಶದ ಅರಸು ಮಹಾದೇವ ಭೂಪಾಲ, ಕಾಶ್ಮೀರ ದೇಶದ ಅರಸು, ಅವೇನಂತಂದ್ರ ನೆಮ್ಮದಿಯಿಂದ ಇರು ಸಲುವಾಗಿ ಆ ಇಡೀ ರಾಜ್ಯವನ್ನೇ ಬಿಟ್ಟು ಬಂದರಿ. ಎದರ ಸಲುವಾಗಿ? ಅವನಿಗೆ ಸಂತೋಷ ಸಿಗಲಿಲ್ಲ, ಸುಖ ಸಿಗಲಿಲ್ಲ, ನೆಮ್ಮದಿ ಸಿಗಲಿಲ್ಲ. ಎಲ್ಲಿ? ಆ ರಾಜ್ಯದಲ್ಲಿ. ಅಲ್ಲಿ ಏನು ಕಡಿಮೆ ಅದ ಹೇಳ್ರಿ? ಸಾಕಷ್ಟು ಆಸ್ತಿ ಅದ, ಬಂಗಾರದ, ಆಳು ಕಾಳುಗಳದವ, ಕುದುರೆಗಳು, ಏನು ಒಂದು ಎರಡ, ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ಇದ್ರೂ ಕೂಡ ಅವನಿಗೆ ನೆಮ್ಮದಿ ಅನಿಸಲಿಲ್ಲ. ಏನು ಮಾಡಿದ ಅಂತಂದ್ರ ಒಂದೇ ಸಣ್ಣ ನೆವ ಆಯಿತು ಅವನಿಗೆ. ಸ್ವಲ್ಪ ಬೇಯಿಸ್ಕೊಡ್ಬೇಕು ನೋಡಿದನ, ಚೀರಾಕತ್ತದ. ಕಾಶ್ಮೀರ ದೇಶದ ಅರಸು ಏನು ಮಾಡಿದ ಅಂತಂದ್ರೆ ಸಣ್ಣ ನೆವ ಆಯ್ತ್ರಿ ಅವನಿಗೆ ರಾಜ್ಯವನ್ನು ಬಿಡಾಕ. ಬಸವಣ್ಣನವರು 6,000 ಜಂಗಮರನ್ನ ಅಲ್ಲಿಂತರ ತಗೊಂಡು ಬಂದರು. ಬಸವಣ್ಣವರಿಗೆ 6,000 ಜಂಗಮರು ಕೊಳೆಂಬಿದ್ದಿದ್ರಂತ ಪ್ರಸಾದಕ್ಕೆ, ದಾಸೋಹಕ್ಕೆ. ಅವ್ರದ್ದು ಒಂದು ವೃತ್ತ ಇತ್ತೋ ಏನೋ ಬಸವಣ್ಣನವರದು. ಏನು? ಪ್ರತಿನಿತ್ಯ ಬಸವಣ್ಣನವರ ಮಹಾಮನೆಯಲ್ಲಿ ಲಕ್ಷದ ಮೇಲೆ 96,000 ಜಂಗಮರು ಪ್ರಸಾದ ಮಾಡಬೇಕು. ಇದು ಅವರ ವ್ರತ. ನಾನು ಇಲ್ಲಿ ಕೇಳಿನೀಗ, ಈ ಹಾವೇರಿಯೊಳಗ ಪ್ರತಿನಿತ್ಯ ದಾಸೋಹ ಬರ್ತದೆ. ಪ್ರತಿಯೊಂದು ನಗರಕ್ಕೆ ಎಲ್ಲ ವಿದ್ಯಾರ್ಥಿಗಳು ದಾಸೋಹದ ಬುಟ್ಟಿಯನ್ನು ತಗೊಂಡು ಬರ್ತಾರೆ. ಪ್ರತಿಯೊಬ್ಬರು ಒಂದೊಂದು ರೊಟ್ಟಿ ಕೊಡ್ತಾರಂತ ಇಲ್ಲಿ ಕೇಳಿನಿ ನಾನು. ಅದು ಇವತ್ತಿನ ಅಲ್ರಿವ ಮೊದಲಿನಿಂದೂ ಪದ್ಧತಿ ಅದ. ನಮ್ಮ 5,000 ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಹಾಕಿರತಕ್ಕಂಥ ಪದ್ಧತಿ ಅದು. ಭಗವದ್ಗೀತೆಯಲ್ಲೂ ಹೇಳ್ತಾರೆ ಅದನ್ನ. ಏನಂತಂದ್ರ ಮೊಟ್ಟ ಮೊದಲಿಗೆ ಮುಂಜಾನೆ ಎದ್ದು ಕೂಡಲೇ ನಾವೇನು ಒಲಿ ಹೊತ್ತಿಸ್ತೀವಲ್ಲ, ಗ್ಯಾಸ್ ಓಪನ್ ಮಾಡ್ತೀವಲ್ಲ, ಆ ಒಲಿ ಹೊತ್ತಿಸಿದಾಗ ನಮ್ಮ ಸಲುವಾಗಿ ಅಂತ ತಿಳ್ಕೊಂಡು ನಾವು ಅನ್ನ ಕುದಿಸಿ ನಾವು ತಿಂದೀವಂದ್ರೆ ಅದು ಅನ್ನ ತಿಂದಂಗಲ್ಲಂತ್ರಿ, ಪಾಪನ ತಿಂದಂಗಂತ. ನಮ್ಮ ಸಲುವಾಗಿ ಮಾಡ್ಕೊಂಡು ತಿಂದ್ರ ಪ್ರತಿನಿತ್ಯ ನಮ್ಮ ಮನೆಯಿಂದ ಒಂದು ತುತ್ತ ಅನ್ನ ಹೊರಗೆ ಹೋಗ್ಬೇಕು. ಯಾರಿಗಾರ ಯಾಕೊಲ್ದಕ್ಕತ್ತ, ಒಟ್ಟ ಜಂಗಮರಿಗೆ ಭಿಕ್ಷುಕರಿಗೆ ಒಟ್ಟು ಒಂದು ರೊಟ್ಟಿ ಹೊರಗೆ ಹೋಗ್ಬೇಕಂತ ನೇಮದ. ಬೇಕಾರೆ ನಿಮ್ಮ ಮಣಿಯೊಳಗೆ ಹಿಂದೆ ಕೆಲವೊಬ್ಬರು ಒಂದೊಂದು ಮಾತು ಅಂತಿದ್ರು ನೋಡ್ರಿ. ಏನಂತಿದ್ರು ಅಂತಂದ್ರೆ, ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದು ಅಂತಿದ್ರು ನೋಡ್ರಿ. ಈಗ ಅಂತಾರಿಲ್ರಿ ನಿಮ್ಮ ಮನ್ಯಾಗ ಯಾರ ನೀವು ರೊಟ್ಟಿ ಮಾಡಕತ್ತಿದ್ದೀರಂದ್ರೆ ನಿಮ್ಮ ಹಿರಿ ಮಗ ಬಂದು ಊಟಕ್ಕೆ ಕುಂತಂದ್ರೆ ನೀವು ಮೊದಲನೇ ರೊಟ್ಟಿ ಬೇಯಿಸಿ ಅವನಿಗೆ ಕೊಡಂಗಿಲ್ಲ. ಬೇಡಗಪ್ಪ ನೀ ತಿನ್ಬೇಡದನ, ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದಂತ, ಅದಕ್ಕೆ ನಿನಗೆ ಕೊಡಂಗಿಲ್ಲ, 2ನೇ ರೊಟ್ಟಿ ಕೊಡ್ತಾನಂತೀರಿ. ನಾ ಅಂತೀನಿ, ಮೊದಲನೇ ರೊಟ್ಟಿ ಕೊಟ್ರೆ ಏನಾಗುತ್ತದೆ ರೀ ಅವಾಗ? ಏನು ವಿಷ ಹಾಕಿರ್ತೀರಿ ಅದ್ರಾಗ? ಏನು ತಿಂದ್ರೆ ಸಾಯ್ತಾನು? ಅಲ್ಲ, ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ಕೊಟ್ರೆ ಏನಾಗ್ತದ ರೀ? ಏನಾಗ್ತದೆ ಯಾಂಬಲ್ ಸ್ವಾಮಿ? ಒಟ್ಟು ನಮ್ಮ ಮನ್ಯಾಗ ಹಿಂದಿನ ಮಂದಿ ಹೇಳ್ಕೊತ ಬಂದಾರ, ನಾವು ಹಂಗೆ ಹೇಳ್ಕೊತ ಹೊಂಟಿವಿ ಅಟ್ಟೆ. ಅದ್ರದ್ದು ಏನು ನಮ್ಗೆ ಗೊತ್ತಿಲ್ಲ. ಏನಿಲ್ರಿವ, ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದು ಅಂತಾರಲ್ಲ, ಮನಿ ಹಿರಿ ಮಗ ಅಟ್ಟ ಅಲ್ರಿ, ಮೊದಲನೇ ರೊಟ್ಟಿ ಮಣಿಯೊಳಗೆ ಯಾವ ಮಗನೂ ತಿನ್ನಬಾರ್ದು ಅದನ್ನ. ಯಾಕಂತಂದ್ರೆ ಮೊದಲನೇ ರೊಟ್ಟಿ ಮಣಿಯಿಂದ ಮಠಕ್ಕೆ ಹೋಗ್ಬೇಕಂತ ನೇಮ ಅದ. ನಾವು ಮೊದಲು ಮಾಡಿದ ರೊಟ್ಟಿ, ಮೊದಲು ಮಾಡಿದ ಅನ್ನ, ಮೊದಲು ಮಾಡಿದ ಪಲ್ಯ ಅದೇನಾಗ್ಬೇಕಂತಂದ್ರೆ ಮಠಕ್ಕೆ ಹೋಗ್ಬೇಕಂತ ನೇಮದ ದಾಸೋಹಕ್ಕೆ. ಅದಕ್ಕೆ ಮೊದಲನೇ ರೊಟ್ಟಿ ತಿನ್ನಬಾರ್ದು ಅಂತ ನೇಮದ ನೋಡ್ರಿ ಅವ. ಹಂಗೆ ದಾಸೋಹದ ಪರಂಪರೆ ಅದ. ಬಸವಣ್ಣನವರು ಪ್ರತಿ ದಿವಸ ಲಕ್ಷದ ಮೇಲೆ 96,000 ಜಂಗಮರಿಗೆ ದಾಸೋಹ. ಸಿಂದಗಿ ಮಠದೊಳಗೂ ಶಾಂತವೀರ ಪಟ್ಟಾಧ್ಯಕ್ಷರು ಎಂಥವ್ರು ನೋಡ್ರಿವ, ಎಂಥ
ಕರುಣಾ ಹೃದಯವಂತರು. ನೂರಾರು ವಿದ್ಯಾರ್ಥಿಗಳನ್ನು ಇಲ್ಲಿಟ್ಟುಕೊಂಡು ಈ ಮಠದೊಳಗಿಟ್ಟು ಅವರಿಗೆ ಅನ್ನ ಕೊಟ್ಟು ಅವರಿಗೆ ವಿದ್ಯೆಯನ್ನು ಕೊಟ್ಟು ಅವರಿಗೆ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಮಠ ಈ ಭಾಗದೊಳಗೆ ಯಾವುದಾದ್ರೂ ಇದ್ರ ಅದು ಶಿಂದಗಿ ಮಠ ಅಂತಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ ತಾಯಂದಿರ. ಎಂತಹ ದಾಸೋಹ ಶ್ರೀಮಠದೊಳಗೆ. ಇವತ್ತು ನಾವು ಮುಂಜಾನೆ ನೋಡಿದ್ರೆ ಯಾರೋ ತಾಯಂದಿರು ಬಂದಿದ್ದರು. ಎಷ್ಟು ಮಂದಿ ಅಂತಾರೆ ಬಹುತೇಕ ಕೆಳಗೆ ಬರ್ಬಿಡ್ದ 100 ಮಂದಿ ಮ್ಯಾಲಿದ್ದರು. ಏಕಕಾಲಕ್ಕೆ ಅವ್ರಿಗೆಲ್ಲರಿಗೂ ಪ್ರಸಾದ. ಯಾಕಂದ್ರೆ ಮಠ ಅಂದ್ರೆ ಇಷ್ಟ ಮಂದಿ ಬರ್ತಾರ ಹಿಂಗೆ ಬರ್ತಾರಂತ ಹೇಳಕ್ಕೆ ಬರಂಗಿಲ್ಲ ರೀ. ನಿಮ್ಮ ಮನೆಗಾದ್ರೆ ಲಿಮಿಟೆಡ್ ಇರ್ತಾರೆ. ಇಂಥವ್ರು ಬರ್ತಾರೆ, ಇಂಥವ್ರಿಗೆ ಅಡುಗೆ ಮಾಡ್ಬೇಕಂತ ಇರ್ತದೆ. ಮಠ ಅಂದ್ರೆ ಹಂಗಿಲ್ಲ. ಒಮ್ಮೆ 100 ಮಂದಿನೂ ಬರ್ಬೋದು, ಒಮ್ಮೊಮ್ಮೆ ಒಬ್ಬರನ್ನೂ ಬರ್ಬೋದು. ನೀವು ಲಗ್ನ ಮಾಡಿದ್ರೆ ಎಷ್ಟು ಲಗ್ನ ಪತ್ರ, 1,000 ಲಗ್ನ ಪತ್ರ ಚಾಪ್ಸಿವಿ, 1,000 ಮಂದಿದ ಅಡುಗೆ ಮಾಡ್ರಿ. ಇಲ್ಲಿ ಮಠದೊಳಗೆ ಹಂಗಿಲ್ಲ. ನಿರಂತರ ದಾಸೋಹ ಇರಬೇಕು. ಇಲ್ಲಿ ನಿರಂತರ ದಾಸೋಹ ಇರಬೇಕು. ಆ ರೀತಿಯೊಳಗ 12ನೇ ಶತಮಾನದ ಬಸವಣ್ಣವರು ಪ್ರತಿ ದಿವಸ ಲಕ್ಷದ ಮೇಲೆ 96,000 ಜಂಗಮರಿಗೆ ದಾಸೋಹ ಮಾಡ್ಬೇಕಂತೇಳಿ ಅವ್ರದ್ದೊಂದು ವ್ರತ. ನಮ್ಮವುಗಳು ವ್ರತ ಮಾಡ್ತಾರೆ. ಒಬ್ಬೊಬ್ಬರು ತಾಯಂದಿರು ಏನು ಮಾಡ್ತಾರಂದ್ರೆ ಗೌರಿ ವ್ರತ ಮಾಡ್ತಾರೆ, ಸತ್ಯನಾರಾಯಣನ ವ್ರತ ಮಾಡ್ತಾರೆ, ಆನಂತರ ಉಪವಾಸ ಇರ್ತಾರೆ, ನಂತರ ಏನೇನೋ ವ್ರತ ಹಿಡಿದಿರ್ತೀರಿ ನೀವು. ನಿಮ್ಮ ವ್ರತ ಬೇರೆ. ಒಬ್ಬೊಬ್ರು ಹೇಳ್ತಿರ್ತಾರೆ ಬಾಳಿಕಾಯಿ ತಿನ್ರಿ ಅವ ಅಂದ್ಕೂಲೆ. ಇಲ್ರಿ ನಾ ಬಾಳಿಕಾಯಿ ವ್ರತ ಹಿಡ್ದನ್ರಿ ಅಂದ್ರೆ ಏನೇವ ಅಂದ್ರೆ ಬಾಳಿಕಾಯಿ ಒಟ್ಟ ತಿನ್ನೋದು ಬಿಟ್ಟನ್ರಿ ನಾ. ಯಾಕಂದ್ರೆ ನನ್ನ ಮಗನ ಮದುವೆ ಆಗೋ ತಕ್ಕ ನಾ ಬಾಳಿಕಾಯಿ ತಿನ್ನಂಗಿಲ್ಲ. ಇದೊಂದು ವ್ರತಾನ ಇಕ್ಕಿದು ನಮ್ಮವನು. ಇದೆಂಥ ವ್ರತ ನೋಡ್ರಿ. ನಾವು ಗೋಧಿ ಉಣ್ಣೋದು ಬಿಟ್ಟಿವ್ರಿ. ಯಾಕ? ನಾವು ಕಾರಗಡೆ ತಗೊಳತಕ್ಕ ಗೋಧಿ ಉಣ್ಣೋದು ಬಿಟ್ಟಿವ್ರಿ. ಇಂಥ ವ್ರತ ಅಲ್ರಿವ ಬಸವಣ್ಣವ್ರ ವ್ರತ. ಹೆಂಗಂತಂದ್ರೆ ಏಕಕಾಲಕ್ಕೆ ನಾವು ಒಂದು ದಿವಸಕ್ಕೆ ಲಕ್ಷದ ಮೇಲೆ 96,000 ಅಂದ್ರೆ ಬರೇ 4,000 ಕಡಿಮೆ 2 ಲಕ್ಷ ಮಂದಿಗೆ ಏಕಕಾಲಕ್ಕೆ ಅವ್ರ ಮಹಾಮಣಿಯೊಳಗೆ ದಾಸೋಹ ಮಾಡ್ಬೇಕಂತ ವ್ರತ. ಆದ್ರೆ 6,000 ಜಂಗಮರೇನೋ ಕೊಳೆಂಬಿದ್ದಿದ್ರಂತ. ಅವರಿಗೆ 6,000 ಜಂಗಮರು ಕೊಳೆಂಬಿದ್ದಿದ್ರಂತ. ಕೊಳೆಂಬಿದ್ದಾಗ ಬಸವಣ್ಣವರಿಗೆ ಸುದ್ದಿ ಬಂತು. ಅರೆ, ಕಾಶ್ಮೀರ ದೇಶದ ರಾಜ ಮಹಾದೇವ ಭೂಪಾಲ ಅಲ್ಲಿ 6,000 ಜಂಗಮರದಾರಂತ ಸುದ್ದಿ ಕೇಳಿ ಅವ್ರು ಏನು ಮಾಡಿದ್ರಂತಂದ್ರೆ ಬಸವಣ್ಣವರು ವ್ಯಾಪಾರಿಯ ರೂಪ ತಾಳ್ಕೊಂಡ ಒಬ್ಬ ವ್ಯಾಪಾರಿಯಾಗಿ ಕಾಶ್ಮೀರಕ್ಕೆ ಹೋದರು. ಎದಕ್ಕೆ? ಆ ಜಂಗಮರನ್ನ ತೊಡಗು ಮಾಡ್ಕೊಂಡು ಬರಾಕ, ಜಂಗಮರನ್ನ ಕಳುವು ಮಾಡ್ಕೊಂಡು ಬರಾಕ. ನಾವೇನಕ್ಕೇನಾರ ಕಳ್ತನ ಮಾಡ್ತೀವಿ. ಆದ್ರೆ ಬಸವಣ್ಣವ್ರು ನೋಡ್ರಿ ಅಂಥವ್ರು ಜಂಗಮರನ್ನ ಕರ್ಕೊಂಡು ಬರಾಕ ಹೋದರು. ಹೋಗಿ ಅಲ್ಲಿಂದ ಜಂಗಮರನ್ನ ಕರ್ಕೊಂಡು ಬಂದರು. 6,000 ಜಂಗಮರನ್ನ ವ್ರತ ಪೂರ್ತಿ ಮಾಡಲಿಕ್ಕೆ. ಅದು ಹೆಂಗಂತಂದ್ರೆ ಜಂಗಮರಿಗೆ ಬಸವಣ್ಣನವರ ಮಹಾಮಣಿಯಿಂದ ಹೊರಗೆ ಬಂದು ನಿಂದಿರ್ಬೇಕ್ರಿ. ನಿಂತ ಕೊಡ ತಗೊಂಡು ನೀರು ತಗೊಂಡು ನಿಂದಿರ್ಬೇಕು. ಈ ಕಡೆ ಬಸವಣ್ಣನವರು, ಆ ಕಡೆ ಗಂಗಾಂಬಿಕೆ ತಾಯಿಯವರು, ಒಂದು 10 ಮಂದಿ ಸ್ವಾಮಿಗಳು ತಂಡ ಬತ್ತಂದ್ರೆ ಮಣಿ ಹಾಕಿ ಸಾಲಕ ಅವರಿಗೆ ನಿಂದಿರಿಸ್ಬೇಕು. ಅವ್ರ ಪಾದಕ್ಕೆ ಒಂದೊಂದು ಕೊಡ ನೀರು ಹಾಕಬೇಕು. ಮತ್ತು ತೊಡೆ ಮಂದಿ ಹಿಂಗ ಪ್ರತಿ ದಿವಸ ಲಕ್ಷದ ಮೇಲೆ 96 ಮಂದಿ ಜಂಗಮರಿಗೆ, 96,000 ಮಂದಿ ಜಂಗಮರಿಗೆ ಬರೇ ಪಾದಕ್ಕೆ ಹಾಕಿದ ನೀರ ಹರಿದು ಹೋಗಿ ವರ್ಷಿಗೆ 40 ಎಕರೆ ಭತ್ತ ಬೆಳಿತಿತ್ತಂತ್ರಿ ಬಸವಣ್ಣವರು. ಬಸವ ಕಲ್ಯಾಣದೊಳಗೆ ಬರೀ ಸ್ವಾಮಿಗಳ ಪಾದಕ್ಕೆ ಹಾಕಿದ ನೀರು ಹರಿದು ಹೋಗಿ ಅಟ್ಟು ಬೆಳಿತಿತ್ತಂತ. ಎಷ್ಟು ಮಂದಿ ಜಂಗಮರಿಗೆ ಪಾದಕ್ಕೆ ನೀರು ಹಾಕಿರ್ಬೇಕು ನೋಡ್ರಿ. ಹಂಗೆ ಮತ್ತು ನೀರು ಹಾಕೋದಟ್ಟಲ್ರಿ, ಅವರಿಗೆ ಪೂಜಾ ಮಾಡಿ ಒಳಗೆ ಕಳಿಸ್ತಿದ್ರು. ಈಗ ನಮ್ಮ ಅವುಗಳ ಮನೆಗೆ ಒಬ್ಬರು ನಾವು ಸ್ವಾಮಿಗಳು ಆದೇವು ಅಂದ್ರೆ ನೀರು ಹಾಕೋದು ಇರ್ಲಾಡ್ರಿ, ಬರ್ರಿ ಸ್ವಾಮಿಗಳು ನಡಿತೈತಿ, ಬರ್ರಿ ಹಂಗೆ ಒಳಗೆ ಬರ್ರಿ. ಎಲ್ಲಿ ನೀರು ತರೋದು ಹೊರಗೆ, ಆನಂತರ ಇವತ್ತು ಕುಕುಮ ರೋಡ್ನಾಗ ನಿಂತು ಪೂಜೆ, ಬರ್ರಿ ಒಳಗೆ ಬರ್ರಿ ನಡಿತೈತಿಯಪ್ಪ. ಬರೀ ಒಬ್ಬರಿಗೆ ಪಾದಕ್ಕೆ ನೀರು ಹಾಕಬೇಕಾದ್ರೆ ನಾವು ಹೆಂಗೆ ವಿಚಾರ ಮಾಡ್ತೀವಿ. 2 ಲಕ್ಷ ಮಂದಿಗೆ ಪಾದಕ್ಕೆ ನೀರು ಹಾಕಿ ಪೂಜಾ ಮಾಡಿ ಒಳಗೆ ಕರ್ಕೋಬೇಕಲ್ರಿ ಅವ.